ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಪ್ರಶಾಂತ್ ರಾಜ್ ಯೂಟ್ಯೂಬ್ ಚಾನಲ್. ಲಾಂಗ್ ಟೈಮ್ ನೋ ಸಿ ಬಿಕಾಸ್ ತುಂಬ ಬ್ಯುಸಿ ಆಗಿದ್ದೆ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೊಂದು ಕಿಟ್ಟಿ ವ್ಲಾಗ್ ತೋರಿಸ್ತಾ ಇದ್ದೀನಿ. ಅದು ನನ್ನ ಕಿಟ್ಟಿ ಅಲ್ಲ, ನಮ್ಮ ಸ್ವೀಟ್ ಅತ್ತೆಯ ಕಿಟ್ಟಿ. ಸೊ ನಿಮ್ಮ ಕಿಟ್ಟಿ ಥೀಮ್ ಏನು? ರೆಟ್ರೋ ಸ್ಟೈಲ್. ಓಕೆ, ಸೊ ಇದಾ ರೆಟ್ರೋ ಸ್ಟೈಲು? ಇಲ್ಲ, ನಾವು ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ರೆಡಿ ಆಗಬೇಕು ಅಂದ್ಕೊಂಡಿದ್ದೀರಿ. ಸೊ ಇವರೆಲ್ಲ ಫ್ರೆಂಡ್ ಮನೆಗೆ ಹೋಗಿ ರೆಡಿ ಆಗ್ತಾರೆ. ಸೊ ಆ ಕಿಟ್ಟಿಗೆ ನನ್ನ ಕೂಡ ಇನ್ವೈಟ್ ಮಾಡಿದ್ದಾರೆ. ಸೊ ಇವತ್ತು ಫುಲ್ ವ್ಲಾಗ್ ನಮ್ಮ ಅತ್ತೆ ಹಾಗೂ ಅವರ ಫ್ರೆಂಡ್ಸ್ ಮಿಂಚ್ತಾ ಇರ್ತಾರೆ. ಸೊ ಡೋಂಟ್ ಮಿಸ್, ಲಾಸ್ಟ್ ತನಕ ವಾಚ್ ಮಾಡಿ. ಹಾಯ್ ಆಂಟಿ. ಸೊ ದಿಸ್ ಈಸ್ ಉಷಾ ಆಂಟಿ. ಬ್ಯೂಟಿಫುಲ್ ಆಗಿ ರೆಡಿ ಆಗಿದ್ದಾರೆ, ನೋಡ್ತಾ ಇರ್ಬೋದು. ಸೊ ಇವರೇ ಈ ಕಿಟ್ಟಿ ಹೋಸ್ಟ್. ಹಲೋ, ಎಲ್ಲ ರೆಡಿ ಆಗಿದೆಯಾ ಆಂಟಿ? ಎಲ್ಲ ರೆಡಿ ಆಗಿದೆ, ವೆಲ್ಕಮ್. ಸೊ ಎಲ್ಲ ರೆಡಿ ಆಗಿದೆ. ಸೊ ಇವರ ಇಬ್ಬರು ಫ್ರೆಂಡ್ಸ್ ಬಂದಿದ್ದಾರೆ ಇನ್ನು. ಸೊ ಅವ್ರಿನ್ನೂ ರೆಡಿ ಆಗಿಲ್ಲ. ಸೊ ಅವ್ರು ರೆಡಿ ಆಗಬೇಕು. ಇಲ್ಲಿ ಇದು ಕಮಲ ಆಂಟಿ ಹಾಗೂ ನಮ್ಮ ಅತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಎಲ್ಲ ಆಂಟೀಸ್ ರೆಡಿ ಆಗ್ತಾ ಇದ್ದಾರೆ. ರೆಟ್ರೋ ಥೀಮ್ ಆಗಿರೋದ್ರಿಂದ ಎಲ್ಲರೂ ಮ್ಯಾಚಿಂಗ್ ಸ್ಯಾರೀಸ್ ತೊಗೊಂಡಿದ್ರು. ಅದಕ್ಕೆ ಮ್ಯಾಚಿಂಗ್ ಹೇರ್ ಬ್ಯಾಂಡ್ಸ್ ಎಲ್ಲ ಹಾಕ್ಕೊಂಡು ರೆಟ್ರೋ ಸ್ಟೈಲಲ್ಲಿ ತುಂಬ ಬ್ಯೂಟಿಫುಲ್ಲಾಗಿ ರೆಡಿ ಆಗ್ತಾ ಇದ್ದಾರೆ. ಇನ್ನೊಂದು ಕಡೆ ಬಲೂನ್ ಎಲ್ಲ ಹೊತ್ಕೊಂಡು ಡೆಕೋರೇಷನಿಗೆ ರೆಡಿ ಮಾಡ್ಕೋತಾ ಇದ್ದರೆ ಫೋಟೋಸಿಗೆ ಕೆಲವ್ರು ನಿಂತಿದ್ದಾರೆ. ಸೊ ಬೇಗ ಸ್ಟಾರ್ಟ್ ಮಾಡಿಬಿಡೋಣ, ಬನ್ನಿ ವೆಲ್ಕಮ್ ಮಾಡೋಣ ಎಲ್ಲರನ್ನು. The sun's sinking low. Hitting up the boulevard, see the palm trees glow. Caddy drop top, got the rims on shine. West Coast living where it's always fine. Barbecue grilling, got the smoke in the air. Neighbors pulling up, good vibes everywhere. Talk box singing, let the synthesizer play. Grooving through the block like it's a Saturday. Hey! Slide, glide, take a ride. Oh, feel that sunshine, let the bass line flow. West Coast breeze, got the vibe on lock. Cruising all day, no tick tick of the clock. Say, hit the beach, feet up in the sand. Ooh, yeah. Wave to the ocean, yeah, it's part of the plan. Retro shades reflecting the sky. Out here vibing, making time stand by. Late night lights, city shining in gold. Story after story, all the ಓಕೆ, ಎಲ್ಲರೂ ವೆಲ್ಕಮ್ ಮಾಡ್ಕೊಂಡ್ಮೇಲೆ ಆಂಟಿ ಎಲ್ರಿಗೂ ಕೂರಿಸಿ ಚಿಲ್ಡ್ ಆಗಿರೋ ಅಂಥ ವೆಲ್ಕಮ್ ಡ್ರಿಂಕ್ನ ಸರ್ವ್ ಮಾಡಿದ್ರು. ಈ ವೆಲ್ಕಮ್ ಡ್ರಿಂಕ್ ತುಂಬಾ ಚೆನ್ನಾಗಿತ್ತು. ಈ ಬಾದಾಮ್ ಶೇಕ್ ಮಾಡಿಬಿಟ್ಟು ಅದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮ್ಯಾಂಗೋ ಹಾಕಿ ಕೊಟ್ಟಿದ್ರು, ತುಂಬಾ ಚೆನ್ನಾಗಿತ್ತು. ಸೊ ಆಂಟಿದಿರ ಫೋಟೋ ಸ್ವಲ್ಪ ತೆಗೆದುಬಿಟ್ಟು ಅವ್ರ ಜೊತೆಗೆ ನಾನು ನಿಂತ್ಕೊಂಡು ಒಂದು ಸ್ವಲ್ಪ ಫೋಟೋಸ್ನ ತಕ್ಕೊಂಡೆ. ಸೊ ಇಲ್ಲಿ ನೋಡ್ತಿರ್ಬೋದು ನನ್ನ ಫ್ರೆಂಡ್ ಶೋಭಾ ಹಾಗೂ ಅಮೃತ್, ಇವ್ರನ್ನ ಕೂಡ ಆಂಟಿ ನನ್ನ ಜೊತೆಗೆ ಇನ್ವೈಟ್ ಮಾಡಿದರು. ಸೊ ನಾವು ಬಂದು ಆಂಟಿದಿರಿಗೆಲ್ಲ ಆ ಥರ ಪೋಸ್ ಕೊಡಿ, ಈ ಥರ ಪೋಸ್ ಕೊಡಿ ಅಂತ ಸ್ವಲ್ಪ ರೀಲ್ಸ್ ಕೂಡ ಮಾಡಿಸೋಣ ಅಂತ ಇದ್ವಿ. ಸೊ ನೋಡ್ತಾ ಇರ್ಬೋದು ನೀವು ರೀಲ್ಸಿಗೆಲ್ಲ ಹೇಗೆ ರೆಡಿ ಆಗಿದ್ದಾರೆ ಅಂತ.
ಸೊ ನೋಡಿದ್ರಲ್ಲ ನಮ್ಮ ಆಂಟೀಸ್ ಎಲ್ಲ ಸ್ವೀಟ್ 16 ಥರ ಹೇಗೆ ಡ್ಯಾನ್ಸ್ ಮಾಡಿದ್ರು ಅಂತ, ಒಂದಲ್ಲ ಅಂತ ಎರಡೆರಡು ರೀಲ್ಸ್ ಮಾಡಿದ್ರು. ನೋಡೋಕ್ಕೆ ತುಂಬ ಕ್ರೇಜಿ ಆಗಿತ್ತು, ತುಂಬಾ ಖುಷಿ ಆಯಿತು ನೋಡೋಕ್ಕೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಏನು ಮಾಡ್ತಿದ್ದಾರೆ ಅಂತ. ಉಷಾ ಆಂಟಿ ನನ್ನ ಮನೆಗೆ ಪಾರ್ಟಿಗೆ ಇನ್ವೈಟ್ ಮಾಡೋದು ಅಷ್ಟೇ ಅಲ್ಲದಲ್ಲೇ ಅವರು 10 to 15 ಡೇಸಲ್ಲಿ ಅವ್ರ ಮಕ್ಕಳನ್ನ ನೋಡೋಕ್ಕೆ US ಹೋಗ್ತಿದ್ದಾರೆ ಅನ್ನೋ ಕಾರಣ ನೆಕ್ಸ್ಟ್ ಮಂತ್ ನನ್ನ ಶ್ರೀಮಂತ ಅಟೆಂಡ್ ಮಾಡೋಕ್ಕೆ ಆಗಲ್ಲ. ಸೊ ಅವರು ಜೇನ್ಸ್ ಆಗಿದ್ರೂ ನಮ್ಮ ಶೈಲಿಯಲ್ಲಿ ಹೇಗೆ ಮಡ್ಲಕ್ಕಿ ಹಾಕಬೇಕು ಅಂತ ನೋಡಿಕೊಂಡು ನನಗೆ ಕುಂಕುಮ, ಅರಿಶಿನ, ಹೂವು ಎಲ್ಲ ಇಟ್ಟು ಮಡ್ಲಕ್ಕಿ ಹಾಕಿದ್ರು. ತುಂಬಾ ಖುಷಿ ಆಯಿತು. ಅವ್ರ ಜೊತೆಗೆ ಅಲ್ಲಿ ಇದ್ದಂಥ ಎಲ್ಲ ಆಂಟೀಸು ಅಷ್ಟೇ ನನ್ನ ಮಡ್ಲಿಗೆ ಅಲ್ಲಿ ಪ್ಲೇಟಲ್ಲಿರೋವಂಥ ಒಂದೊಂದು ಐಟಮ್ಸ್ನ ಇಟ್ಟು ನನ್ನ ಹಾಗೂ ನನ್ನ ಹೊಟ್ಟೆಲಿರುವಂಥ ಮಗುಗೆ ತುಂಬ ಬ್ಲೆಸ್ ಮಾಡಿದ್ರು. ಇದನ್ನೆಲ್ಲ ನೋಡ್ತಾ ಇರ್ಬೇಕಾದ್ರೆ ನನಗೆ ತುಂಬಾ ಖುಷಿ ಆಯಿತು. ಸೊ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಅಷ್ಟು ಖುಷಿ ಆಯಿತು. ಅಷ್ಟೇ ಅಲ್ಲದೆ ನಮ್ಮ ಲಿಟಲ್ ಪರ್ವು ಅಷ್ಟೇ, ಅವನು ಬಂದು ಹಾಕ್ದ. ಆಮೇಲೆ ನನ್ನ ಫ್ರೆಂಡ್ ಶೋಭಾ ಹಾಗೂ ಅಮೃತ್ ಇಬ್ಬರೂ ಮಡ್ಲಿಗೆ ತುಂಬಿಸಿದ್ರು. ನನಗೆ ತುಂಬಾ ಖುಷಿ ಆಯಿತು. ಹೇಗಿದೆ? ಸೂಪರ್. ಕಿಟ್ಟಿ ಎಲ್ಲ ಹೇಗಿದೆ? ಫುಡ್ ಚೆನ್ನಾಗಿತ್ತು, ತುಂಬ ಚೆನ್ನಾಗಿದೆ. ಸೂಪರ್. ಹೇಗಿದೆ? हाय पर बोलो हाय। ऊपर नहीं थल्ले, ऊपर आंटी बैठी है, आ जाओ। तो मम्मा भी बैठी है। ಆಂಟಿ ಏನು ವೆರೈಟಿ ಇದೆ? ಇದು ಕಡಲೆಬೇಳೆ ವಡೆ, ಆಮೇಲೆ ಇದು ಕಡಲೆ ಬೀಜದ ಉಸ್ಲಿ, ಕೋಸಂಬರಿ, ಶಾವಿಗೆ, ಖಾರ ಶಾವಿಗೆ, ಇದು ಸಿಹಿ ಶಾವಿಗೆ, ಇದಕ್ಕೆ ಪುಡಿ ಮತ್ತೆ ಪಾಯಸ, ಗಸಗಸೆ ಪಾಯಸ, ಉಪ್ಪಿನಕಾಯಿ, ಇದು ಸೈಡ್ ಎಲ್ಲ ಬೇಳೆ ಚೌಚೌ. ಆಮೇಲೆ ಇವಾಗ ಏನು ರೆಡಿ ಮಾಡ್ತಾ ಇದ್ದೀರಾ? ಟೀ ಮಾಡ್ತಾ ಇದ್ದೀನಮ್ಮ, ಮಸಾಲ ಟೀ. ಸೊ ಇದಾಗಿತ್ತು ನಮ್ಮ ಅತ್ತೆ ಹಾಗೂ ಅವರ ಫ್ರೆಂಡ್ಸಿನ ಕಿಟ್ಟಿ ಪಾರ್ಟಿ. ಸೊ ಇದರಲ್ಲಿ ಉಷಾ ಆಂಟಿ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು. ನನಗಂತೂ ತುಂಬ ಖುಷಿ ಆಯಿತು. ಎಲ್ಲರೂ 50-60 ಪ್ಲಸ್ ಥರ ಇರಲಿಲ್ಲ, ಎಲ್ಲ ಸ್ವೀಟ್ 16 ಥರ ತುಂಬ ಎನರ್ಜೆಟಿಕ್ ಹಾಗೂ ಸ್ಪೋರ್ಟಿವ್ ಆಗಿದ್ರು. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಮುಂದಿನ ವೀಡಿಯೋಸ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ. ಪ್ರಕೃತಿ ಪ್ರಶಾಂತ್ ರಾಜ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.